ಜಗವೇ ಕುಸಿಯುತ್ತಾ ಇದೆಯೋ ಎಂಬ ಹಾಗೆ ನಕ್ಷತ್ರ ಮಂಡಲವೇ ಪಟಪಟದೆ ಧರಾಶಾಯಿಯಾಗುತ್ತಾ ಇದೆಯೋ ಎಂಬ ಹಾಗೆ ಕರ್ಣ ಕಳವಳಿಸುತ್ತಾ ಇದೆ. ನನ್ನ ಅಂತಃಕರಣವೇ ಕಳವಳಕ್ಕೀಡಾಗಿದೆ. ಮಾಗಧ ಎನ್ನುವ ನನ್ನ ಹೆಸರನ್ನ ಕೇಳಿದಾಗ ಚರಾಚರ ಪ್ರಪಂಚವೇ ಗಡಗಡನೆ ತಿರುಗುವ ಇತಿಹಾಸವನ್ನು ಸೃಷ್ಟಿ ಮಾಡಿದವನು ಈ ಜಗಜ್ಜಟ್ಟಿ ಜರಾಸಂಧ. ಆದರೆ ಇವತ್ತು ಈ ಭೀಕರವಾದ ಶಬ್ದಕ್ಕೆ ನಾನೇ ನುಗ್ಗಿ ಹೋಗಬೇಕಾಯಿತು ಅಂತಾದ್ರೆ ಏನಿದರ ರಹಸ್ಯ? ಯಾಕೆ ಹೀಗಾಗುತ್ತಾ ಇದೆ? ಮುಂದೆ ಇದರಿಂದ ಏನಾಗಬಹುದು? ಸರಿಯಾದ ಮಾರ್ಗವನ್ನು ಕಂಡುಕೊಳ್ಳಲೇಬೇಕು. ಸ್ವಾಮಿ ಸ್ವಾಮಿ, ಇಲ್ಲಿ ನಡೆಯುತ್ತಿರುವಂತಹ ವಿದ್ಯಮಾನಗಳು ತಮ್ಮ ಗಮನಕ್ಕೂ ಬಂದಿದೆ. ಹಾಯಾಗಿ ಮನೆಗೆ ನಿದ್ರೆ ಮಾಡಬೇಕಾದಂತಹ ರಾತ್ರಿಯ ಕಾಲ ಇದ್ದಕ್ಕಿದ್ದ ಹಾಗೆ ನಮ್ಮ ಗಿರಿರಾಜ ಪಟ್ಟಣದಲ್ಲಿ ಇಲ್ಲಿಯವರೆಗೆ ಕೇಳಿರದ ಕಂಡಿರದ ಭಯಂಕರವಾದಂತಹ ಶಬ್ದ ಯಾಕೆ ಹೀಗಾಯಿತು? ಏನಿದರ ರಹಸ್ಯ? ಮುಂದಿದರಿಂದ ಏನು ಅನಾಹುತ ಆಗಬಹುದು? ಇದಕ್ಕೇನಾದರೂ ಉಪಾಯ ಇದ್ರೆ ಶ್ರೀಮುಖದಿಂದಲೇ ಅಪ್ಪಣೆಯಾಗಬೇಕು. ಮಾಡು ಎಲೆ ಭೂಪನಿ ಮಾಡು ಅದ್ಭುತ ಶಾಂತಿಯನು ಎಂದರು. ಸ್ವಾಮಿ, ಕಾಲದಲ್ಲಿ ನನ್ನನ್ನ ಕರೆದಾಗ ಸಕಾಲದಲ್ಲಿ ಕ್ಷಣ ಮಾತ್ರದಲ್ಲಿ ನಾನೇ ನಿನ್ನೆದುರಿಗೆ ಬಂದು ನಿಂತಿದ್ದೇನೆ ಅಂತಾದ್ರೆ ಇದೊಂದು ಅದ್ಭುತ. ನೀವು ಬಂದದ್ದು ಅದ್ಭುತ, ಇಲ್ಲಿ ಒಂದಾದದ್ದು ಅದ್ಭುತ. ಕಾಲವಲ್ಲದ ಈ ಕಾಲದಲ್ಲಿ ಆಗುತ್ತಿರುವಂತಹ ಉಲ್ಕಾಪಾತಗಳು, ಕಾಣುತ್ತಿರುವ ಧೂಮಕೇತುಗಳು, ನರಿ ನಾಯಿಗಳ ಬೊಬ್ಬಾಟವು, ಕಿರುಚಾಟವು ಇಂಥದ್ದೊಂದು ಉಂಟಾಗುತ್ತದೆ ಅಂತಾದ್ರೆ ಇದೊಂದು ಅದ್ಭುತ. ಯಾವ ಮಾಘದನ ಹೆಸರನ್ನ ಕೇಳಿದ್ರೆ ಲೋಕವೇ ನಡುಗುತ್ತಿತ್ತು ಅಂತ ಮಾಘದನೇ ಇವತ್ತು ನಡುಗುತ್ತಾ ಇದ್ದಾನೆ ಅಂತಾದ್ರೆ ಇದು ಮತ್ತೂ ಅದ್ಭುತ. ಈ ಎಲ್ಲ ಅದ್ಭುತಗಳನ್ನ ಗುಣಿಸಿ ಭಾಗಿಸಿದಾಗ ಪರಿಣಾಮ ಏನಾಗಬಹುದು ಎಂದು ನನಗೆ ಗೊತ್ತಾಗ್ತದೆ ಅಂತಾದ್ರೆ ಅದು ಮತ್ತೂ ಅದ್ಭುತ. ಈ ಅದ್ಭುತ ಎನ್ನುವುದಕ್ಕೆ ಪೂರ್ಣ ವಿರಾಮವಿಲ್ಲ, ಆಶ್ಚರ್ಯ ಚಿಹ್ನೆ ಇದೆ ಎನ್ನುವುದು ಮತ್ತೂ ಅದ್ಭುತ. ಅಂತೂ ತಾವು ಈ ಮಧ್ಯರಾತ್ರಿಯ ಕಾಲದಲ್ಲಿಯೂ ಅದ್ಭುತದಲ್ಲಿಯೇ ಪ್ರಸಂಗ ಮುಗಿಸುತ್ತದೆ. ಪೂರ್ಣ ವಿರಾಮವನ್ನು ಕಾಣ್ತದೆ ಅಂತಾದ್ರೆ ಅದು ಇನ್ನೂ ಅದ್ಭುತ. ಅದ್ಭುತ ಹಾಳಾಗಿ ಹೋಗಲಿ, ಈ ಅದ್ಭುತಕ್ಕೇನು ಪರಿಹಾರ? ಅದಕ್ಕೆ ಹಾಳಾಗುವುದು ಒಳ್ಳೆಯದಾಗ್ತಾ ಉಂಟು ಅಂತಾದ್ರೆ ಅದು ಮತ್ತೂ ಅದ್ಭುತ. ಅದ್ಭುತ ಆಯ್ತಲ್ಲ, ಇದಕ್ಕೆ ಪರಿಹಾರ ಏನು ಅಂತ ಬೇಕು? ಇಂಥ ಮಾಘದೇಶದ ಬಾಯಿಯಲ್ಲೂ ಈ ಬ್ರಾಹ್ಮಣರಿಗೆ ಅಯ್ಯೋ ಎನ್ನುವುದಾಗಿ ಹೇಳಿದ್ದಾದ್ರೆ ಇದು ಇನ್ನೂ ನಿಮ್ಮನ್ನು ಹೊರತುಪಡಿಸಿ ಮತ್ತಾರಾದರೂ ಅದ್ಭುತ ಇಟ್ಟುಕೊಳ್ಳಿ. ಹಾಗೆ ಯಾರೂ ಬರ್ತಾ ಇದ್ದಾಗ ನೀ ನನ್ನನ್ನೇ ಕರೀತಾ ಇದ್ದೀ ಎನ್ನುವುದು ಇನ್ನೂ ಹಾಗೆ ಕರೆದಾಗ ನೀವು ಬರ್ತೀರಿ ಎನ್ನುವ ನಮ್ಮ ಭಾವನೆಯೇ ಒಂದು ಅತ್ಯದ್ಭುತ. ಭಾವನೆಯೇ ಬದುಕಲಿಕ್ಕೆ ಸಾಕಾಗುವುದಿಲ್ಲ, ಬದುಕಿಗೆ ಬೇರೊಂದು ಉಂಟು ಎನ್ನುವುದು ಅರ್ಥೈಸಿಕೊಂಡ ನೀನು ಉಳಿದವರಿಗೂ ಅದೇ ರೀತಿ ಸಹಕರಿಸಿದ್ರೆ ಇನ್ನೂ ಕಟ್ಟಿಟ್ಟದ್ದು ಸಿಕ್ಕೇ ಸಿಕ್ಕಿದೆ. ಹಾಗಿದ್ದರೆ ಇದರ ಪರಿಣಾಮ ಇದು ರಾಜಾರಿಷ್ಟ. ಈ ರಾಜಾರಿಷ್ಟ ಎನ್ನುವುದು ಕೇವಲ ರಾಜನಿಂದ ಬಂತು ಅಂತಾದ್ರೆ ಈ ರಾಜ್ಯಕ್ಕೆ ಎನ್ನುವುದೇ ಅರ್ಥ. ಹಾಗಿದ್ರೆ ಇದಕ್ಕೇನು ಮಾಡಬೇಕು? ಏನು ಮಾಡ್ತೀವಿ? ಇಷ್ಟೆಲ್ಲ ಅದ್ಭುತಕ್ಕೆ ನೀವು ಮಾಡಬೇಕಾದದ್ದು ಅದ್ಭುತ ಶಾಂತಿ ಅನ್ನೋದು ಇನ್ನೂ ಇದರ ಪರಿಹಾರ ಆಗಬೇಕು ಅಂತಾದ್ರೆ ಅದ್ಭುತ ಶಾಂತಿ. ಹಾಗಿದ್ರೆ ಹೀಗೆ ಹೇಳಿದ್ದೇನೆ ಬಿಟ್ಟರೆ ಅದ್ಭುತ ಶಾಂತಿ ಮಾಡಲಿಕ್ಕೆ ನಂಗೂ ಗೊತ್ತುಂಟೋ ಇಲ್ವ ಅನ್ನೋದು ಮತ್ತು ಹಾಗಾದ್ರೆ ಇದಕ್ಕೂ ನಾವು ಬೇರೆ ಜನರನ್ನೇ ಹುಡುಕಬೇಕು. ಅಗತ್ಯ ಇಲ್ಲ ಎನ್ನುವುದು ಇನ್ನೂ ಅದನ್ನು ಅದ್ಭುತದಲ್ಲೇ ಎಲ್ಲವೂ ಪುಸ್ತಕದಲ್ಲಿ ಇರುವುದಿಲ್ಲ, ಕೆಲವು ಪುಸ್ತಕದಲ್ಲಿ ಇರ್ತದೆ. ಆ ಪುಸ್ತಕ ನಮ್ಮನೇಲಿ ಉಂಟು ಅಂತ ಇನ್ನೂ ಯಾಕೆಂದ್ರೆ ನನ್ನಲ್ಲಿಯೂ ಆಗಾಗ ಪುಸ್ತಕವನ್ನು ಒಯ್ಯುವಂತ ಬೇರೆ ಪುರೋಹಿತರು ಅದನ್ನು ಮರಳಿಸಿ ನನಗೆ ಕೊಟ್ಟಿದ್ದಾರೆ ಅಂತ ಇನ್ನೂ ಈ ಎಲ್ಲ ಅದ್ಭುತಕ್ಕೂ ನೀನು ನಿಶ್ಚಿಂತೆಯಿಂದ ಇವತ್ತು ರಾತ್ರಿ ನಿದ್ದೆ ಮಾಡಿದೆ ಅಂತ ಪರಿಹಾರ ಆಗದ ನಿದ್ರೆ ಬರುವುದಕ್ಕೆ ನಾಳೆ ಸೂರ್ಯೋದಯಕ್ಕೆ ಎದುರುಗೂಡ ಪ್ರಶ್ನದಲ್ಲಿ ನೀನೇ ಶುಚಿರ್ಭೂತನಾಗಿರುತ್ತದೆ ಎಂದಾದ್ರೆ ಹೇಳಿದಂತ ಅದ್ಭುತ ಶಾಂತಿಯನ್ನು ನಾನು ಮಾಡಿಸ್ತೇನೆ. ಇದಕ್ಕೆ ದೇಶದ ಎಲ್ಲಾ ಬ್ರಾಹ್ಮಣರಿಗೂ ಮುಕ್ತವಾದ ಅವಕಾಶ ಇದೆ. ಯಾವ ದ್ವಾರದಲ್ಲಿಯೂ
ಬಾರಿ ದಕ್ಷಿಣೆಯನ್ನ ದಾನವನ್ನು ಇದೆ ಅಂತಾದ್ರೆ ಇದಕ್ಕೊಂದು ಪರಿಹಾರ. ಎಷ್ಟು ಮಾಡಿದ್ರೆ ಸಾಕು, ಪರಿಹಾರ ಖಂಡಿತ ಕಟ್ಟಿಟ್ಟದ್ದು. ನಾಳೆ ದಿವಸ ಶುಚಿರ್ಭೂತನಾಗಿ ತಂದೂಲ ಪ್ರಸ್ತಕ್ಕೆ ಬರ್ತೇನೆ. ನಿಮ್ಮ ಹೊಣೆಗಾರಿಕೆಯಲ್ಲಿ ಎಲ್ಲವೂ ನಡೆಸಿಕೊಡಬೇಕು. ನೀನು ಬರುವ ಮುಂಚೆ ನಾನು ಬಂದಿದ್ದೇನೆ ಅಂತಾದ್ರೆ ಅದು ಇನ್ನೊಂದು. ಮನಸ್ಸಿಗೆ ಬಹಳ ಮುದವಾಯಿತು ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಅದಕ್ಕೆ ಕಾರಣ ನಮ್ಮ ಬ್ರಾಹ್ಮಣರು, ನಮ್ಮಲ್ಲಿಯೇ ಇರುವವರು ಎಷ್ಟು ಸುಲಲಿತವಾಗಿ ಸುಲಭವಾಗಿ ನಾಳೆ ದಿವಸ ಆಗಬಹುದಾದಂತಹ ಅನಾಹುತದ ಪರಿಮಾರ್ಜನೆಗೆ ಬೇಕಾದ ಮಾರ್ಗವನ್ನು ಕಲ್ಪಿಸಿದ್ದಾರೆ. ರಾಜಾರಿಷ್ಠ ಅದನ್ನು ದೂರ ಮಾಡಿಕೊಳ್ಳಬೇಕು ಅಂತಾದ್ರೆ ಅದ್ಭುತವಾದ ಶಾಂತಿ ಅದನ್ನ ಮಾಡಿ ಬ್ರಾಹ್ಮಣರನ್ನು ಸಂತೃಪ್ತಿಗೊಳಿಸಿದೆ ಅಂತಾದ್ರೆ ಸಂಪ್ರೀತರಾದಂತಹ ಬ್ರಾಹ್ಮಣರು ನನ್ನನ್ನು ಹರಸಿ ಹಾರೈಸುತ್ತಾರೆ. ಅವರ ಆಶೀರ್ವಾದ ನನ್ನ ಬದುಕಿನ ಶ್ರೇಯಸ್ಸಿಗೆ ಕಾರಣವಾಗುತ್ತದೆ. ಹಾಗಾಗಿ ಈ ಕಾರ್ಯದಲ್ಲಿ ಮುಂದಾಗಬೇಕು ಎನ್ನುವುದಾಗಿ ಎಚ್ಚರಿಸಿದರು. ವಿಧಿಸುವೆ ಘನ ಶಾಂತಿಯ ಈ ಅದ್ಭುತವಾದಂತಹ ಶಾಂತಿಯಿಂದ ನಮ್ಮ ನಾಡು ಸುಭಿಕ್ಷವಾಗಿರಬೇಕು. ಬರಬಹುದಾದಂತಹ ಆಪತ್ತು ವಿಪತ್ತು ನಮ್ಮ ನಾಡಿನ ಪ್ರಜೆಗಳಿಗೆ ಯಾವುದೇ ರೀತಿಯ ತೊಂದರೆ ಉಂಟು ಮಾಡಬಾರದು. ಅದಾಗಬೇಕು ಅಂತಾದ್ರೆ ಕಾಲ ಇದಲ್ಲ. ಈ ಕಾರ್ಯವನ್ನ ಕೈಗೊಳ್ಳಬೇಕು ಅಂತಾದ್ರೆ ಈ ರಾತ್ರಿಯ ಕಾಲ ಅಲ್ಲ, ಬೆಳಗಾಗಬೇಕು.
ರಾತ್ರಿಯನ್ನು ಉತ್ತರಿಸಬೇಕು. ಭಗವಾನ್ ಕಾಲಭಾಸ್ಕರ ದೇವ ಹೊಂದಿರಣಗಳಿಂದ ಪ್ರಪಂಚವನ್ನು ಪ್ರಕಾಶಿಸುವ ಪ್ರಾತಃಕಾಲದಲ್ಲಿ ಎದ್ದು ಶುಚಿರ್ಭೂತನಾಗಿ ವ್ಯವಸ್ಥೆ ನಿಜ ಪರಿವಾರವನ ಕಲುತ್ತ ನಿಜ ಪರಿವಾರವನ ಕಲುತ್ತ ಹೇರಿಯನ್ನು ಪಡೆದ ಪರಿಣಾಮವಾಗಿ ಆಗದ ರಾಜಾರಿಷ್ಟ ಎನ್ನುವ ಸಲುವಾಗಿ ಅದ್ಭುತವಾದಂತಹ ಶಾಂತಿಯನ್ನು ಕೈಗೊಂಡಂತಹ ಬ್ರಾಹ್ಮಣರಿಗೆ ಮುಕ್ತದ್ವಾರ ಎನ್ನುವುದನ್ನು ಘೋಷಣೆ ಮಾಡಿದ್ದಾರೆ. ಹಾಗಿದ್ರೆ ಅವನ ಸಭಾಸ್ಥಾನವನ್ನು ಪ್ರವೇಶ ಮಾಡುವರೆ, ಅವನ ಎದುರುಗೂಡ ನಿಲ್ಲುವರೆ ಇದು ನಮ್ಮ ಪಾಲಿಗೆ ಅವಕಾಶ. ಹೋಗಬೇಕಿದ್ರೆ ಹೇಗೆ ಆಯುಧವನ್ನು ಧರಿಸಿ ಬಂದವರು ನಾವಾದ್ದರಿಂದ ಆಯುಧವನ್ನು ತೆಗೆದನ್ನ ಬದಿಗಿರಿಸಿ ಈಗಲ್ಲ ವೇಷಾಂತರಿಸಿ ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಹೋದ ಮೇಲೆ ನಮ್ಮ ಚರ್ಯ ಚಟುವಟಿಕೆಗಳೇ ಆಗಾಗ ನಿಮ್ಮಲ್ಲಿ ನಾನು ಸೂಚಿಸ್ತಾ ಇದ್ದೆ. ಅಷ್ಟೊತ್ತಿ ನನ್ನನ್ನು ನೋಡ್ತಾ ಇರ್ಬೇಕು. ಉಳಿದೊತ್ತು ನಿಮಗೂ ಅನುಕೂಲ ಇತ್ತು ನೋಡಿ. ನಿಜವಾಗಿ ಅದಾದ ಮೇಲೆ ಮನಃಶಾಂತಿಯಿಂದ ನಿದ್ರಿಸುವುದು ಎಂಥವನಿಗೂ ಕಷ್ಟ. ನಾವೇನು ಅದಕ್ಕೆ ಹೊರತಲ್ಲ. ಬ್ರಾಹ್ಮಣರು ಎಷ್ಟೇ ಧೈರ್ಯದ ಮಾತನ್ನು ಹೇಳಿದರೆ ಕಿವಿಯಲ್ಲಿ ಅನುರಣಿಸುತ್ತಿರುವ ಆ ಭಯಂಕರ ಶಬ್ದದ ಭಯ ದೂರ ಆಗಲೇ ಇಲ್ಲ. ಭಯದಿಂದಲೇ ಕಾಲವನ್ನು ಕಳೆಯುತ್ತಾ ಅದ ಭಗವಾನ್ ಪ್ರಭಾಕರ ದೇವನ ಹೊಂಗಿರಣ ಪ್ರಪಂಚವನ್ನು ಪ್ರಕಾಶಿಸಿದಾಗ ಎದ್ದು ನಿತ್ಯಾನ್ನಿಕವನ್ನೆಲ್ಲ ಪೂರೈಸಿದೆ. ಮಾಡಿ ಪೂರೈಸಲೇಬೇಕಾದಂತಹ ದೇವತಾ ಕಾರ್ಯ, ಪೂಜೆ, ಪ್ರಸಾದ ಸ್ವೀಕಾರ ಅದೆಲ್ಲವನ್ನ ಮುಗಿಸಿ ಬ್ರಾಹ್ಮಣರು ಹೇಳಿರುವ ಹಾಗೆ ತಂದೂದ ಪ್ರಸ್ಥವನ್ನು ಸೇರಿದ್ದೇನೆ. ಪರಿಜನ ಸಹಿತ ಬಿರುವ ಎಲ್ಲಿ ನೋಡಿದರೂ ಆಸನದಲ್ಲಿ ಅಲಂಕೃತರಾಗಿರುವಂತಹ ಬ್ರಾಹ್ಮಣ ಶ್ರೇಷ್ಠರು, ಎಂತೆಂತಹ ಪಂಡಿತರು, ಎಂತೆಂತಹ ಯೋಗ್ಯತಾವಂತರು, ಎಂತೆಂತಹ ವಿದ್ವತ್ ಮಣಿಗಳು, ಎಂತಹ ವಿದ್ವಾಂಸರು, ಅವರು ಇವರು ಎಂಬ ಭೇದ ಇಲ್ಲ. ಬ್ರಾಹ್ಮಣರು ಅಧಿಕ ಸಂಖ್ಯೆಯಲ್ಲಿ ಬರಬೇಕು ಎನ್ನುವ ಕಾರಣಕ್ಕಾಗಿ ಎಲ್ಲ ವ್ಯವಸ್ಥೆ ಆಗಿದೆ. ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಪೀಠವನ್ನು ನೀಡಿಯಾಗಿದೆ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಯಾರು ದಾಕ್ಷಿಣ್ಯ ಮಾಡಿಕೊಳ್ಳಬಾರದು. ಇವತ್ತಿನ ಈ ಕಾರ್ಯ ಅದ್ಭುತ ಶಾಂತಿ, ಇದು ನಾಡಿನ ಏಳಿಗೆಗಾಗಿಯೇ ಮಾಡಿದ್ದು. ಅರಸ ಉಳಿದ ಅಂತಾದರೆ ಅರಸನ ಆಡಳಿತ
ಆಡಳಿತಕ್ಕೆ ಸಂಬಂಧಪಟ್ಟಂತಹ ಆ ಪ್ರದೇಶವೇ ಉಳಿದ ಹಾಗೆ. ಹಾಗಾಗಿ ವ್ಯವಸ್ಥೆ ಮಾಡಿದ್ದೇನೆ. ನೀವೇನು ದೊಡ್ಡ ಕೆಲಸ ಮಾಡುವುದು ಬೇಡ. ಕಾರ್ಯಕ್ರಮ ಮುಗಿಯುವುದರೊಳಗೆ ಮಧ್ಯದಲ್ಲಿ ಎತ್ತೊಂದು ಯಾರು ಹೋಗಲಿ. ಹಾಗಂತ ನಿಮ್ಮನ್ನು ಅತಿಯಾಗಿ ಕಾಯಿಸ್ತೇವೆ ಅಂತ ತಿಳ್ಕೊಳ್ಬೇಡಿ. ಬೇಗ ಮುಗಿಸ್ತೇವೆ. ಬ್ರಾಹ್ಮಣ ಶ್ರೇಷ್ಠರು ಆಸನವನ್ನು ಏರಿ ಮತ್ತೆ ಬರಬಹುದಾದಂತಹ ಬ್ರಾಹ್ಮಣರ ಪ್ರತೀಕ್ಷೆಯಲ್ಲಿ ನಿರೀಕ್ಷೆಯಲ್ಲಿ ಇದ್ದವ ನಾನು. ಆ ಕಡೆ ಮೂವರು ಬ್ರಾಹ್ಮಣರು ತೇಜೋಪುಂಜರು, ಆಹಾ ದಿವ್ಯವಾದಂತಹ ತೇಜಸ್ಸನ್ನು ಹೊಂದಿರುವ ಬ್ರಾಹ್ಮಣ ಶ್ರೇಷ್ಠರು ಈ ಕಡೆಗೆ ಧಾವಿಸಿ ಬರ್ತಾ ಇದ್ದಾರೆ. ಸಹಜವಾಗಿ ಬ್ರಾಹ್ಮಣರನ್ನು ಕಂಡಾಗ ನನಗರಿವಿಲ್ಲದೆ ಇರುವ ಹಾಗೆ ಕುಳಿತ ಪೀಠದಿಂದ ಮೇಲೆ ಎದ್ದಿದ್ದೇನೆ. ಯಾಕೆ? ಬ್ರಾಹ್ಮಣೋ ಮಮ ದೇವತಾ. ಬ್ರಾಹ್ಮಣರು ಭೂಲೋಕದಲ್ಲಿ ಕಣ್ಣಿಗೆ ಕಾಣಿಸುವ ಮಾತಾಡುವ ದೇವರು, ಅದು ಬ್ರಾಹ್ಮಣರು. ಹಾಗಾಗಿ ಎದ್ದಿದ್ದೇನೆ. ಔಪಚಾರಿಕವಾಗಿ ಬಂದ ಅವರನ್ನು ನಾನು ಗುರುತಿಸಿದ್ದೇನೆ ಎನ್ನುವುದರ ದ್ಯೋತಕವಾಗಿ ಒಂದು ಸಣ್ಣ ನಮಸ್ಕಾರ ಕೊಟ್ಟಿದ್ದೇನೆ. ಸಾಕಾಗ್ತದ? ಎಲ್ಲಿಂದ ಬಂದವರು, ಎಷ್ಟು ದೂರದಿಂದ ಇಲ್ಲಿಗೆ ಆಗಮಿಸಿದವರು. ಹಾಗಾಗಿ ಉಭಯ ಕುಶಲೋಪರಿ ನಮ್ಮನೆಗೆ ಬಂದವರು ನಮಗ ಅತಿಥಿಗಳು. ಅತಿಥಿ ದೇವೋ ಭವ. ಆ ನೆಲೆಯಲ್ಲಿ
ತಾಪಸಗೊಂಡೀಕ್ಷಿಸುತ್ತಿರವಾ ಬರಬೇಕು. ಸ್ವಾಗತ ಸುಸ್ವಾಗತ. ನಮ್ಮ ಮನೆಗೆ ಬಂದಿರುವಂತಹ ಅತಿಥಿಗಳು ನೀವು. ನಿಮ್ಮನ್ನು ಕಂಡಾಗ ಉಪಚರಿಸಲೇಬೇಕಾದದ್ದು ನಮಗೆ ಆದ್ಯ ಕರ್ತವ್ಯ. ಆ ಕಾರಣಕ್ಕಾಗಿ ಮಾಗಾಥ ನಿಮ್ಮನ್ನು ಉಪಚರಿಸುವುದಕ್ಕೆ ಬಂದಿದ್ದೇನೆ. ಸ್ವಾಮಿ, ಎಷ್ಟು ಮುಂದೆ ಬಂದಿದ್ದೀರ? ಹೇಗೆಲ್ಲ ಯಾವ್ಯಾವ ಅವಸ್ಥೆಯಲ್ಲಿ ಬಂದಿದ್ದೀರ? ಬರುವಾಗ ನಿಮಗೆ ಏನೆಲ್ಲ ಕಷ್ಟ ಕೋಟಲೆಗಳು ಒದಗಿ ಬಂದು ಗೊತ್ತಿಲ್ಲ. ಅದೇ ಇದ್ದರು ಈಗ ಇಲ್ಲಿಗೆ ಆಗಮಿಸಿರುವಂತಹ ನಿಮ್ಮಿಂದ ನಮ್ಮ ಮನಸ್ಸಿಗೆ ಎಲ್ಲಿರುವುದು ಆನಂದವಾಗಿದೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಹಾಗಾಗಿ ಬರಬೇಕು, ಕುಳಿತುಕೊಳ್ಳಬೇಕು. ಹಸಿವೆತ್ತ ಶೈಲುಮಾರನಿಗೆ ಏನಾದರೂ ಬೇಕು ಅಂತಾದರೆ ವ್ಯವಸ್ಥೆ ಬೇಕಾದಷ್ಟು ಉಂಟು. ತಕ್ಷಣ ಹೇಳಿದ್ರೆ ಸಾಕು, ತಂದು ಕೊಡ್ತಾರೆ. ಅದನ್ನು ಸ್ವೀಕರಿಸಬೇಕು. ಜೊತೆಯಲ್ಲಿ ನೀವು ಉಳಿದೇ ಬಂದ ಮನೆಯಲ್ಲಿ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಇತ್ಯಾದಿ ಮುಂತಾದವು ವಗೈರೆ ಆಚೆ ಈಚೆ ಎಲ್ಲ ಕ್ಷೇಮ. ನೀವಂತೂ ಆರೋಗ್ಯವಾಗಿದ್ದೀರಿ ಎನ್ನುವುದು ಸ್ಪಷ್ಟ. ಏನೇ ಇದ್ದರೂ ನಿಮ್ಮ ಆಶೀರ್ವಾದ ಎನ್ನುವುದು ನಮಗೆ ಬಹಳ ಪ್ರಾಮುಖ್ಯವಾದ. ನಮೋ ಕೇಳುವುದೇ ಬೇಡ. ಇಡೀ ಪ್ರಪಂಚದ ಆರೋಗ್ಯ ಪೂರ್ಣ ಒಬ್ಬರದ್ದೇ. ಆ ದೇಹದ ಆಕಾರವನ್ನು ಕಂಡಾಗಲೇ ಅರ್ಥ ಆಗ್ತದೆ. ಮೇಲಿನಿಂದ ಕೆಳಗೆ, ಕೆಳಗಿನಿಂದ ಮೇಲೆ ಹುಡುಕಿದ್ರು ಒಂದು ಹೊಂಡ ಸಿಗಲಿಕ್ಕಿದೆ. ಅಷ್ಟು ಸ್ಪಷ್ಟವಾಗಿ ಬೆಳೆಸಿದ್ದಾರೆ. ಅದು ತೀರಾ ಮೈಕೈಯೆಲ್ಲ ಹೊಡಿ ಮಾಡಿಕೊಂಡವರು ಅಲ್ಲ ಅಂತ ಕಾಣಿಸ್ತದೆ. ಅಲ್ಲೇ ಒಂದು ಎರಡು ಸುತ್ತು ಬಂದು ಕಾಣಿಸ್ತಾ ನೀವು ಬಂದದ್ದು ನಮಗೆ ಬಹಳ ಉದ ನೀಡಿ ಆಶೀರ್ವದಿಸಿದೆ. ಪಾಪ ಬಹಳ ಸಾತ್ವಿಕರು ಸಜ್ಜರು, ಒಳ್ಳೆ ಕೂಟದಲ್ಲಿ ಉತ್ತಮರು ಕಾಣಿಸ್ತಾರೆ. ಹಾಗಾಗಿ ಒಳ್ಳೆತನ ಮುಖದಲ್ಲೇ ಕಾಣಿಸ್ತಾರೆ. ಮುಖದಲ್ಲಿರುವ ಕೂಡ ಮುಖದಲ್ಲಿಲ್ಲ. ಅಂದ್ರೆ ಒಳ್ಳೆತನ ಮುಖದಲ್ಲೇ ಒಂದು ಒಡನಾಟ ಏನೇನು ಮಾಡಿರ್ತದೋ ದೇವರಿಗೆ ತೊಂದರೆ ಇಲ್ಲ. ನೀವು ಬೇಕಾದದ್ದನ್ನು ಕೇಳಿಕೊಳ್ಳಿ.